ಸೊ ಕೆ ಮಂಜು ಅವರು ನಮ್ಮ ಜೊತೆಗಿದ್ರೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಿರ್ಮಾಪಕರಾಗಿ ಒಂದು ಗಾಯಕಿ ಅನ್ನೋ ಒಂದು ವ್ಯಾಲ್ಯೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವರ ಕಂಠದಿಂದಲೇ ಸಾಕಷ್ಟು ಸಿನಿಮಾಗಳನ್ನು ಹಿಟ್ ಮಾಡಿಸಿರುವಂಥ ಖ್ಯಾತಿ ಜಾನಕಿ ಅಮ್ಮ ಅವರು. ಸೊ ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ ಅನ್ನೋದು ಎಷ್ಟು ಬೇಸರ ತರಿಸ್ತದೆ. ಇವರೆಲ್ಲ ಲೆಜೆಂಡ್, ಅವ್ರ ಬಗ್ಗೆ ಮಾತಾಡೋ ಇದೇ ನಮಗಿಲ್ಲ. ಅವರೆಲ್ಲ ನಾವು ಹುಟ್ಟೇ ಇಲ್ಲ ಅವರೆಲ್ಲ ಹಾಡು ಹೇಳ್ಬೇಕಾದ್ರೆ. ಅಂಥ ಒಂದು ಶಕ್ತಿ, ಅಂಥ ತಾಯಿ ಇವತ್ತಿಲ್ಲ, ಅವರಿಲ್ಲ. ಅವ್ರ ಹಾಡುಗಳ ಜೀವನ ಪೂರ್ತಿ ನಾವು ಯಾವಾಗಲೂ ಕೇಳ್ಬೋದು. ಅವ್ರು ಜಾನಕಮ್ಮ ಅಂದರೆ ಪ್ರತಿಯೊಬ್ಬರು ದಿನಕ್ಕೆ ಒಂದು ಸತಿ ನಾವು ಎಫ್ ಎಮ್ಮಲ್ಲಿ ಹಾಡು ಕೇಳಿ ಬಂದೇ ಬರ್ತದೆ. ಅದನ್ನು ನೆನೆಸ್ಕೊಂಡಿರ್ತಾರೆ. ನಿಜವಾಗ್ಲೂ ಗ್ರೇಟು ಆ ತಾಯಿ. ನಿಜವಾಗ್ಲೂ ಕ್ಲೀನಾಗಿ ನಿದ್ದೆ ಮಾಡ್ತಾ ಮಲಗಿದ್ದಾರೆ. ಎಷ್ಟು ಕ್ಲೀನಾಗಿದ್ದರೆ ಖುಷಿ ಆಗುತ್ತೆ. ಈಸ್ ಗ್ರೇಟ್. ನಿಜವಾದ ಕನ್ನಡ ಚಿತ್ರರಂಗಲ್ಲ, ಇಡೀ 20 ಭಾಷೆಗಳ ಚಿತ್ರರಂಗದ ಆಡಿರೋಂಥ ಒಂದು ಶಕ್ತಿ, ಒಂದು ದೈವ ಸ್ವರೂಪಿಣಿ. ಆಮೇಲೆ ಅವರೆಲ್ಲ ಸರಸ್ವತಿ ಪುತ್ರಿ. ಅದರಿಂದ ಅವರಿಗೆ ನಾವು ಗೌರವ, ನಾವು ನಿಜವಾಗ್ಲೂ ಅವ್ರು ನೋಡೋದು ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹುಟ್ಟಿದ್ದು ಆಂಧ್ರ ಆದರೂ ಕೂಡ ದೇಶದಾದ್ಯಂತ ಹೆಸರು ಮಾಡಿದ್ರು ಕೂಡ ಮೈಸೂರಲ್ಲಿ ಬಂದು ನಾನು ಕೊನೆಯ ದಿನಗಳನ್ನು ಕಳೀಬೇಕು ಅನ್ನೋದಿದೆಯಲ್ಲ ಸರ್, ಅದು ಕನ್ನಡದ ಮೇಲಿಂದ ಕರ್ನಾಟಕದ ಮೇಲೆ ಇರುವಂಥ ಪ್ರೀತಿಗೆ ತೋರಿಸುತ್ತೆ. ಹುಟ್ಟಿದ್ದ ಆಂಧ್ರ, ಬೆಳೆದು ಇಡೀ ದೇಶದಲ್ಲಿ, ಸೊಸೆಯಾಗಿದ್ದು ಕರ್ನಾಟಕದಲ್ಲಿ. ಅವ್ರ ಋಣ ಇಲ್ಲಿತ್ತು. ಅವರಿಗೆ ಕರ್ನಾಟಕ ಅನ್ನೋದು ಅಷ್ಟು ಪ್ರೀತಿ ಇತ್ತು. ಮೈಸೂರು ಸೊಸೆಯಾಗಿದ್ರು, ಅದು ಖುಷಿ ಬೀಳಬೇಕು ನಿಜವಾಗ್ಲೂ. ಯಾಕೆಂದರೆ ಎಲ್ಲ ಅವ್ರ ಸ್ವಂತ ಊರಿಗೆ ಹೋಗ್ಬಿಡ್ತಾರೆ. ಅವ್ರು ಹೋಗಲಿಲ್ಲ. ನನ್ನ ಕೊಟ್ಟ ಮನೆ ಕುಲಕೋರಿಗೆ ಅಂತಾರಲ್ಲ, ಅದರಿಂದ ತಾನಿದ್ದ ಮನೆಯಲ್ಲೇ ಇವತ್ತು ಇದ್ದಾರೆ ಅನ್ನೋದಕ್ಕೆ ಖುಷಿ ಬೀಳಬೇಕಾಗುತ್ತೆ. ಯಾವಾಗ ಭೇಟಿಯಾಗಿದ್ದೆ ನಾವು ಭೇಟಿಯಾಗಿ ಚಿತ್ರ ನಿರ್ಮಾಪಕರು ತುಂಬ ಕಡಿಮೆ. ಅದಕ್ಕೆ ಏನು ಬಿಟ್ಟು ಡೈರೆಕ್ಟ್ರುಗಳು, ಮ್ಯೂಸಿಕ್ ಡೈರೆಕ್ಟ್ರುಗಳು ಜಾಸ್ತಿ, ಈ ಲಿರಿಕ್ಸ್ ಸಿಂಗರ್ಸ್ ಎಲ್ಲ ಮೀಟ್ ಮಾಡೋದು. ನಿರ್ಮಾಪಕರು ಕಡಿಮೆ. ನಾವು ಯಾವುದೋ ಒಂದು ಫಂಕ್ಷನ್ ಭೇಟಿಯಾಗಿದೆ ಅಮ್ಮನ. ಸಾಂಗ್ ನೆನಪಿದ್ರೆ ಸರ್? ಅವರೆಲ್ಲ ನೆನ್ಸ್ಕೊಳ್ಳೋಕೆ ಆಗಲ್ಲ. ಅದು ಕೇಳಬೇಕು. ಆ ಕೇಳಿದ್ರೆ ಗುಂಗೆ ಬೇರೆ ಇರ್ತದೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕೆ ಮಂಜು ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ಲೋಕೇಶ್. ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.